ಕತ್ತಲೆಯಿಂದ ಬೆಳಕಿನೆಡೆಗೆ ನಿಮ್ಮ ಧ್ವನಿ ನಿಮ್ಮ ಚಾನಲ್ ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್. ನೊಂದವರ ಧ್ವನಿ, ಕುಂದುಕೊರತೆಗಳ ಬಿತ್ತರಿಸುವ ಪ್ರತಿಧ್ವನಿ, ಅರಿವು ಜಾಗೃತಿ, ಕನ್ನಡಿಗರ ಮನದಂಗಳದಲ್ಲಿ ಅಚ್ಚಳಿಯದೆ ಉಳಿದಿರುವ ನಿಮ್ಮ ವಾಹಿನಿ. ತಪ್ಪದೇ ವೀಕ್ಷಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ಹಿಂದೆ ಸಂಪರ್ಕಿಸಿ. ಕರ್ನಾಟಕ ಪತ್ರಕರ್ತರ ಸಂಘಕ್ಕೆ ತಾಲೂಕು ಅಧ್ಯಕ್ಷರಾಗಿ ಡಿ ಪರಶುರಾಮಪ್ಪ ಅವಿರೋಧ ಆಯ್ಕೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರದಂದು ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ BHS ರಾಜು, ಪ್ರಧಾನ ಕಾರ್ಯದರ್ಶಿ ರಾಮ್ಜಿ ನಾಯ್ಕ ಆರ್ ನೇತೃತ್ವದಲ್ಲಿ ಡಿ ಪರಶುರಾಮಪ್ಪ ಅವರನ್ನು ಕರ್ನಾಟಕ ಪತ್ರಕರ್ತರ ಸಂಘದ ಹೂವಿನಹಡಗಲಿ ತಾಲೂಕು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಸರ್ವ ಪತ್ರಕರ್ತರ ಸಮ್ಮುಖದಲ್ಲಿ ಘೋಷಣೆ ಮಾಡಿದರು. ವಿಜಯನಗರ ಜಿಲ್ಲಾಧ್ಯಕ್ಷರಾದ BHS ರಾಜು ಮಾತನಾಡಿ, ಪತ್ರಕರ್ತರು ಆಧುನಿಕ ಸಮಾಜದ ಕನ್ನಡಿ ಇದ್ದಂತೆ. ಸತ್ಯ ಮತ್ತು ಪಾರದರ್ಶಕತೆಯನ್ನು ಎತ್ತಿ ಹಿಡಿಯುವ ಮೂಲಕ ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕು. ಪತ್ರಿಕೆ ಇಲ್ಲದೆ ಇರುವವರನ್ನು ಪತ್ರಕರ್ತ ವೃತ್ತಿಗೆ ಯಾರನ್ನೂ ಆಹ್ವಾನಿಸದೆ ಪತ್ರಿಕೋದ್ಯಮದ ಹಿತ ಕಾಯುವ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಸಮಾಜದ ಕನ್ನಡಿಯಾಗಿ ಕೆಲಸ ನಿರ್ವಹಿಸಬೇಕು. ಪತ್ರಕರ್ತರ ಜವಾಬ್ದಾರಿ ತುಂಬ ದೊಡ್ಡದು. ಪತ್ರಕರ್ತರ ಲೇಖನಿಗೆ ಬಹುದೊಡ್ಡ ಹೊಣೆಗಾರಿಕೆ ಇದ್ದು ಅದನ್ನು ಎಚ್ಚರದಿಂದ ಬಳಸಬೇಕು. ಪತ್ರಕರ್ತರು ದೇಶ ಕಾಯುವ ಸೈನಿಕರಿದ್ದಂತೆ ಎಂದು ಪ್ರಸ್ತುತವಾಗಿ ಪತ್ರಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮ್ಜಿ ನಾಯ್ಕ ಮಾತನಾಡಿ, ಸಮಾಜದ ಬದ್ಧತೆ, ಜ್ಞಾನ ಮತ್ತು ಮಾಹಿತಿಯು ಪತ್ರಕರ್ತರ ಮೂಲ ತತ್ವವಾಗಿದೆ. ಅವರು ತ್ಯಾಗ ಮಾಡಿ ಬದುಕುತ್ತಾರೆ. ಸಮಾಜದಲ್ಲಿ ನಿಂದನೆ ಸಹಜ, ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗಬೇಕು. ಬಡವರು, ಶೋಷಿತರು, ನೊಂದವರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಪ್ರಜಾಪ್ರಭುತ್ವದ ಕಾವಲುಗಾರರಾಗಿ ಆಡಳಿತ ವ್ಯವಸ್ಥೆಯಲ್ಲಿ ತಪ್ಪುಗಳನ್ನು ಎತ್ತಿ ಹಿಡಿಯುವ ಮೂಲಕ ಪ್ರಜಾಪ್ರಭುತ್ವದ ಧ್ವನಿಯಾಗಿ ಸಮಾಜದ ಪ್ರತಿಪಾದಕರಾಗಬೇಕು. ಅಂದಾಗ ಪತ್ರಕರ್ತರ ಬದುಕು ಹಸನು ಆಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಗೌರವಾಧ್ಯಕ್ಷರಾದ B ಕೋಟೆಪ್ಪ, ಕಾರ್ಯಾಧ್ಯಕ್ಷರಾದ G ಬಸವರಾಜ್ ಗುಜನೂರ್, ಉಪಾಧ್ಯಕ್ಷರಾದ K ಮಂಜುನಾಥ್ ಉತ್ತಂಗಿ, ಕೋಶಾಧ್ಯಕ್ಷ ಜಗದೀಶ್ ವರಕನಹಳ್ಳಿ, ಸಂಘಟನಾ ಕಾರ್ಯದರ್ಶಿ AK ಅಂಜಿನಪ್ಪ, ಸಾಂಸ್ಕೃತಿಕ ಕಾರ್ಯದರ್ಶಿ ನವಲಿ ಶಶಿಧರ, ಪ್ರಧಾನ ಕಾರ್ಯದರ್ಶಿ H ಶ್ರೀಧರ, ಪ್ರಚಾರ ಕಾರ್ಯದರ್ಶಿ ಗುರುಶಾಂತಪ್ಪ, ಸಹ ಕಾರ್ಯದರ್ಶಿ P ಫಕೀರ್ ಸಾಬ್ ಇತರರು ಇದ್ದರು. ತಾಲೂಕು ಘಟಕ ಚಾಲನೆ ಮಾಡೋದಕ್ಕೆ ನಿಮ್ಮೆಲ್ಲರ ಸ್ಫೂರ್ತಿ ಮತ್ತು ನಿಮ್ಮ ಧ್ಯೇಯ ಅದು ನಮಗೆ ತುಂಬ ಸಂತೋಷ ಆಗಿದೆ. ನಾವು ಕೂಡ ಇಲ್ಲಿ ಬಂದು ನಿಮ್ಮನ್ನೆಲ್ಲ ಕಂಡು ನಿಮ್ಮಲ್ಲಿ ಒಬ್ಬ ಮುಖಂಡನಾಗಿ ಮಾಡಿ ಹೋಗೋದು ನಮಗೆ ಸಂತೋಷದ ವಿಷಯ. ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ನಾವು ಪರಶುರಾಮಪ್ಪನ ಅಧ್ಯಕ್ಷನ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ತೀರ್ಮಾನದಿಂದ ನಾವು ಒಪ್ಕೊಂಡಿದ್ದೀವಿ. ನಾವು ಪರಶುರಾಮಪ್ಪನ ಈ ಹೂವಿನಹಡಗಲಿ ತಾಲೂಕು ಘಟಕಕ್ಕೆ ಅಧ್ಯಕ್ಷನಾಗಿ ನೇಮಕ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ H ಶ್ರೀಧರ್, ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ H ಶ್ರೀಧರ್ನ ನಿಮ್ಮ ಆಯ್ಕೆ ಮೇರೆಗೆ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ನೀವು ಕೂಡ ಇವರಿಬ್ಬರ ಸ್ನೇಹ ಮತ್ತು ಸಹಕಾರದಿಂದ ಈ ತಾಲೂಕು ಘಟಕವನ್ನು ಮುಂದೆ ಹೊರಿಸ್ಕೊಂಡು ಹೋಗಿ ಇದು ಇತರ ಸಂಘಗಳಿಗೆ ಮಾದರಿಯಾಗಿ ನಿಲ್ಲುವಂತಹ ಕೆಲಸ ನೀವು ಮಾಡ್ತೀರಿ ಅನ್ನೋದು ನನ್ನ ಮನಸ್ಸಿಗೆ ಅನಿಸ್ತದೆ. ನೀವು ಕೂಡ ಅದೇ ರೀತಿಯಾಗಿ ಕೆಲಸ ಮಾಡಿ ಸಂಘ ಬೆಳೆಸಿರಿ. ಪತ್ರಕರ್ತರಂದರೆ ಸಮಾಜಕ್ಕೆ ಒಂದು ಮಾರಲ್ ಆಗಿರಬೇಕು. ಪತ್ರಕರ್ತರಿಗೆ ಕೋಡ್ ಇಲ್ಲ. ನೀವು ಸೌಮ್ಯದಿಂದ ನೀವು ಎಲ್ಲೇ ಹೋಗಿ ಕೇಳಿದ್ರೆ ನಿಮ್ಗೆ ಕೆಲಸ ಆಗುತ್ತೆ. ನಿಮ್ಗೆ ಕೆಲಸ ಆಗಲ್ಲ ಅಂದಾಗ ನೀವು ಸ್ವಲ್ಪ ಅಧಿಕಾರವನ್ನು ಚಲಾಯಿಸ್ಬೋದು. ಎಲ್ಲರೂ ನಿಮ್ಮ ಮಾತು ಕೇಳ್ತಾರೆ. ಆದರೆ ನನ್ನದು ಒಂದು ರಿಕ್ವೆಸ್ಟ್ ಏನಂದರೆ, ಯಾವುದೇ ಪತ್ರಿಕೆಗಳು ಇಲ್ಲದವ್ರನ್ನ ಈ ಪತ್ರಿಕಾ ರಂಗಕ್ಕೆ ಕರ್ಕೋಬೇಡಿ. ನನ್ನ ಉದ್ದೇಶ, ನನ್ನ ಆಸೆ ಏನಂದರೆ, ಒಬ್ಬ ಪತ್ರಕರ್ತ ಆದವನು ವಿದ್ಯಾವಂತನಾಗಿರ್ಬೋದು. ವಿದ್ಯಾವಂತನಾದಾಗ ಮಾತ್ರ ಅವರಿಗೆ ಬರೆಯಕ್ಕೆ ಬರ್ತದೆ, ಅಕ್ಷರ ಜ್ಞಾನ ಇರ್ತದೆ. ಯಾರು ಹೇಳಿದ್ದನ್ನು ಕಾಪಿ ಮಾಡಿದ್ದನ್ನು ಬರೆಯುವಂಥ ಪತ್ರಕರ್ತರು ಆಗಬಾರ್ದು. ಅದರಿಂದ ಅವ್ರ ಮೌಲ್ಯಗಳು ನಶಿಸಿ ಹೋಗ್ತವೆ. ನಿಮಗೊಂದೊಂದು ಕಿವಿ ಮಾತು ಹೇಳ್ತಿದ್ದೇನೆ ಅಷ್ಟೇ. ಬರವಣಿಗೆ ಇರಬೇಕು. ಹುಟ್ಟದಲ್ಲಿ ಯಾರು ಕಲ್ತಿಲ್ಲ, ಕಲಿಬೇಕು. ಪತ್ರಿಕೆಯನ್ನು ಏನು ಬರೀಬೇಕು, ಪತ್ರಿಕೆ ಭಾಷೆ ಏನು, ನಾವು ಯಾವ ಭಾಷೆ ಬಳಸಿ ಸೂಕ್ತ. ನೀವು ವೀಕ್ಲಿಗಳನ್ನ ಅವೆಲ್ಲ ನೋಡಿರ್ಬೋದು. ಕೆಲವೊಂದು ಏನೇನೋ ಬರೀತಾರೆ ಅವರು. ಆ ವೀಕ್ಲಿಗೆ ನನಗೆ, ಆ ಫೋರ್ಟ್ ನೈಟ್ಗಳಿಗೆ ನನಗೆ ಇವತ್ತಿಗೂ ಕೂಡ ಬರೆಯಕ್ಕೆ ಬರೋದು. ಆ
ಫೋರ್ಟ್ನೈಟ್ಗಳಿಗೆ ನನಗೆ ಬರೆಯೋಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ನಾನು ದಿನನಿತ್ಯ ದಿನಪತ್ರಿಕೆ ಕೆಲಸ ಮಾಡಿದವನು, ನನ್ನ ಭಾಷೆ ನನ್ನ ನೋಟ ಬೇರೆನೇ ಇರ್ತದೆ. ಸೊ ಅಂಥದ್ದೇ ಭಾಷೆಯನ್ನು ನಾವು ದಿನಪತ್ರಿಕೆಯಲ್ಲಿ ಬಳಸ್ಕೋಬೇಕಾಗತ್ತೆ. ಈ ಪತ್ರಿಕೆಯಲ್ಲಿ ವಲ್ಗೇರ್ ಭಾಷೆ ಬರೋದು, ಏನೋ ಯಾರನ್ನೋ ಅಟ್ರಾಕ್ಟ್ ಮಾಡಿ ಯಾರನ್ನೋ ಬಳಸೋದಕ್ಕೆ ನೀವು ಅಂಥ ಭಾಷೆ ಬಳಕೆ ಮಾಡೋದ್ರಿಂದ ನಿಮ್ಮ ಯೋಗ್ಯತೆ ಜನರಿಗೆ ಗೊತ್ತಾಗುತ್ತೆ ಹೊರತು ನಿಮ್ಗೇನು ಕಿರೀಟ ಬರೋದಿಲ್ಲ. ಒಂದು ಕೆಲಸ ಮಾಡಿಸ್ಬೇಕು ಅಂತಂದ್ರೆ ಕಠಿಣವಾದ ಶಬ್ದಗಳು ಇದ್ದಾವೆ. ಆ ಕಠಿಣವಾದ ಶಬ್ದಗಳು ಯಾವಾಗ ಬರ್ತಾವೆ ಅಂದರೆ ನೀವು ವಿದ್ಯಾವಂತರಾದಾಗ, ನೀವು ಅದರ ಅನುಭವ ಪ್ರಕಟಾಗ ನಿಮಗೆ ಕಠಿಣ ಶಬ್ದಗಳು ಬರ್ತಾವೆ, ಅಂಥ ಪದಗಳನ್ನು ಯೂಸ್ ಮಾಡೋದು. ಓಕೆ. ಸೊ ಈಗ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ನಾನು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಿಮಗೆ ಪ್ರಶ್ನಾಪತ್ರವನ್ನು ನಾವು ಘೋಷಣೆ ಮಾಡ್ತೀವಿ. ಏನು ಹಾಗಾಗಿ ತಂದಿರಲಿಲ್ಲ ಕೊಡು, ಅಧ್ಯಕ್ಷರಿಗೆ ಘೋಷಣೆ ಮಾಡಿ ಹೋಗ್ತೀವಿ ನಾವು. ಶಾಲಾ ನಾನು ಏನು